ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ 2 ಫಂಕ್ಷನ್ಸ್ನ ಅಟೆಂಡ್ ಮಾಡೋದಿತ್ತು. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ನಾನು ಫಸ್ಟು ಒಂದು ಸೀಮಂತ ಕಾರ್ಯದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸಂಡೇ ನಾನು ತುಂಬ ಬ್ಯುಸಿಯಾಗಿದ್ದೆ, ಯಾಕಂತಂದರೆ 2 ಫಂಕ್ಷನ್ಸ್ನ ಅಟೆಂಡ್ ಮಾಡಬೇಕಿತ್ತು. ಸೊ ಹಾಗಾಗಿ ಅದ್ರ ಜೊತೆಗೆ ಒಂದು ವ್ಲಾಗ್ನ ಕೂಡ, ಒಂದು ರೆಸಾರ್ಟಿನ ವ್ಲಾಗ್ ಕೂಡ ಮಾಡೋದಿತ್ತು. ಅದಕ್ಕೂ ಕೂಡ ನನಗೆ ಟೈಮಿಂಗ್ ಹೇಳಿದರು, ಈ ಟೈಮಿಂಗಿಗೆ ಬನ್ನಿ ಅಂತೇಳಿ. ಸೊ ಹಾಗಾಗಿ ಮನೆ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೊಂಡು ಫಸ್ಟಿಗೆ ಬೇಬಿ ಶೋವರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ದಾಕ್ಷಾಯಣಿ ಅಕ್ಕನ ಸೀಮಂತಕ್ಕೆ ಬಂದಿದ್ದೀವಿ. ನಮ್ಮ ಕಡೆ ಸೀಮಂತನೋ ಅಂತ ಕೂಡ ಕರೀತಾರೆ, ಹಾಗೆಯೇ ಕುಬ್ಸ ಅಂತ ಕೂಡ ಹೇಳ್ತಾರೆ. ಫಸ್ಟಿಗೆ ಗಂಡನ ಮನೆಯಿಂದ ಕೊಟ್ಟಿರುವಂಥ ಸೀರೆನ ಉಟ್ಕೊಂಡು ಒಂದಿಷ್ಟು ಫೋಟೋಸ್ನ ಕೂಡ ದಾಕ್ಷಾಯಣಿ ಅಕ್ಕ ತಗೊಂಡ್ರು. ಬೇಬಿ ಶೋವರಿಗೆ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಹಾಗೆಯೇ ಬಾಯ್ ಬೇಬಿನ, ಗರ್ಲ್ ಬೇಬಿನ ಅಂತ ಕ್ವಶನ್ ಮಾರ್ಕ್ಸ್ ಎಲ್ಲ ಕೂಡ ಹಾಕಿ ಡೆಕೋರೇಷನ್ ಕೂಡ ಚೆನ್ನಾಗಿ ಮಾಡಿದರು. ನೆಕ್ಸ್ಟು ಫೋಟೋಶೂಟ್ ಎಲ್ಲ ಆದಮೇಲೆ ನಮಗೆ ಬ್ರೇಕ್ಫಾಸ್ಟ್ ಕೂಡ ಅರೇಂಜ್ ಮಾಡಿದರು. ಅವಲಕ್ಕಿನ ರೆಡಿ ಮಾಡಿಸಿದ್ದು, ಅದನ್ನು ಕೂಡ ನಾವು ಬ್ರೇಕ್ಫಾಸ್ಟಿಗೆ ತಿಂದ್ವಿ. ಆ್ಯಕ್ಚುಲಿ ನಾವು ಹೋಗಿದ್ದೇ ಬೇಕಾಗಿತ್ತು, ಇನ್ನೂ ಯಾರೂ ಕೂಡ ನೆಂಟರುಗಳು ಬಂದಿರಲಿಲ್ಲ. ನಾವು ಒಂದೂವರೆ ತಾಸು ಕುಂತಿದ್ವಿ. ನೆಕ್ಸ್ಟ್ ಆಮೇಲೆಲ್ಲ ಒಬ್ಬೊಬ್ಬರೇ ಗೆಸ್ಟ್ಗಳೆಲ್ಲ ಬರೋಕ್ಕೆ ಶುರು ಮಾಡಿದರು. ತವ್ರ ಮನೆ ಸೀರೆನ ಉಟ್ಕೊಂಬರ್ತೀನಿ ಅಂತ ಹೇಳಿ ದಾಕ್ಷಾಯಣಿ ಅಕ್ಕ ರೆಡಿಯಾಗಲಿಕ್ಕೆ ಹೋದರು. ಸೊ ಹಾಗಾಗಿ ನಾನು ಮೇಲ್ಗಡೆ ಅಡುಗೆ ಎಲ್ಲ ಏನು ಮಾಡ್ತಾಯಿದ್ದಾರೆ, ಹಾಗೆಯೇ ಯಾವ ಥರ ಪ್ರಿಪ್ರೇಷನ್ ನಡೀತಾ ಇದೆ ನೋಡೋಣ ಅಂಥೇಳಿ ಮೇಲ್ಗಡೆ ಬಂದಿದ್ದೆ. ಒಂದು 70% ಅಷ್ಟು ಕುಕ್ಕಿಂಗ್ ಕೂಡ ರೆಡಿಯಾಗಿತ್ತು. ನೆಕ್ಸ್ಟು ಸೀಮಂತಕ್ಕೆ ಎಲ್ಲದೂ ಕೂಡ ಅರೇಂಜ್ ಮಾಡಿದರು. ಆಮೇಲೆ ದಾಕ್ಷಾಯಣಿ ಅಕ್ಕ ಹಾಗೆಯೇ ಅವ್ರ ಗಂಡನೂ ಕೂಡ ಸೀಮಂತಕ್ಕೆ ಕೂರಿಸಿದ್ರು. ನಮ್ಮ ಕಡೆ ಕುಬ್ಸ ಅಂತ ಹೇಳ್ತಾರಲ್ಲ, ಈಗ ಕುಬ್ಸಕ್ಕೆ ಕೂತ್ಕೊಬೇಕಾದ್ರೆ ಏನು ಮಾಡ್ತಾರೆ ಅಂತ ಅಂದರೆ ದಂಡಿ ಅಂತ ಹೇಳಿ ಒಂದು ಹೂವನ್ನು ಕೂಡ ಮುಡಿಸ್ತಾರೆ. ನಾನು ಲಾಸ್ಟ್ ನಿಮಗೊಂದು ಬ್ಲಾಗಲ್ಲಿ ಕೂಡ ತೋರಿಸಿದ್ದೆ, ಸಕ್ಕರೆ ಕೊಂಬೆ ಆರತಿ ಮಾಡ್ಬೇಕಾದ್ರೆ ಯಾವ ಥರ ದಂಡಿ ಕಟ್ತಾರಲ್ಲ, ಆ ದಂಡಿ ಸ್ವಲ್ಪ ಚೇಂಜ್ ಇರುತ್ತೆ, ಹಾಗೆಯೇ ಈ ದಂಡಿನೇ ಸ್ವಲ್ಪ ಚೇಂಜ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಡೀಟೇಲಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಸೀಮಂತಕ್ಕೆ ನಾವು ಎಷ್ಟೇ ಚೆನ್ನಾಗಿ ರೆಡಿ ಆದ್ರೂ ಕೂಡ ನಮಗೆ ಈ ಥರ ಮಲ್ಲಿಗೆ ಹೂವಿನ ದಂಡಿ ಒಂದು ಹಾಕಿಬಿಡ್ತಾರೆ. ಬಟ್ ಈ ಕಡೆ ಈ ಥರ ಸಂಪ್ರದಾಯ ಇರೋದ್ರಿಂದ ಎಲ್ಲರೂ ಕೂಡ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ದಂಡಿಯನ್ನು ಮೂಡಿಸ್ತಾರೆ. ಅಂದರೆ ಈಗ ದೊಡ್ಡವರಾದಾಗಿರ್ಬೋದು, ಅಥವಾ ಬೇಬಿ ಶೋವರ್ ಅಥವಾ ಸೀಮಂತ ಅಥವಾ ಕುಬ್ಸ ಕಾರ್ಯಕ್ರಮಗಳಲ್ಲಿ, ಹಾಗೆಯೇ ಚಿಕ್ಕ ಮಕ್ಕಳಿಗೆ ಸಕ್ಕರೆ ಉಂಡೆ ಕೊಡ್ತಾರಲ್ಲ, ಆರತಿ ಮಾಡ್ತಾರಲ್ಲ, ಅದನ್ನು ಕೂಡ ಆ ಟೈಮಲ್ಲೂ ಕೂಡ ಈ ಥರ ದಂಡೆಯನ್ನು ಮುಡಿಸ್ತಾರೆ. ನೆಕ್ಸ್ಟು ನನಗೆ ಯಾರ್ಯಾರೆಲ್ಲ ಆಯಾರ್ ಕೊಡ್ತಾರಲ್ಲ ಅದನ್ನ ಬರ್ಕೊಳ್ಳಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಬರ್ಕೊಳಕ್ಕೆ ಕುಂತಿದ್ದೆ. ಶಾಂತ ಚಿಕ್ಕಮ್ಮ ಬಂದಿರೋ ಆಯಾರ್ನೆಲ್ಲ ನನಗೆ ಹೇಳ್ತಾಯಿದ್ರು, ಇವರೆಲ್ಲ ಆಯಾರ್ ಕೊಟ್ಟಿದ್ದಾರೆ ಬರ್ಕೊ ಅಂತೇಳಿ. ಸೊ ಹಾಗಾಗಿ ಅದು ಆಯಾರ್ನೆಲ್ಲ ನಾನು ಬರ್ಕೊತಾ ಇದ್ದೆ, ಅವರು ಚೀಲಕ್ಕೆ ಹಾಕಿಟ್ಕೊತಾಯಿದ್ರು. ತುಂಬ ಜನ ಬಂದಿದ್ದರು, ಗೆಸ್ಟ್ಗಳು ಕೂಡ ಬಂದಿದ್ದರು. ಹಾಗೆಯೇ ಅದ್ರ ಜೊತೆಗೆ ಭಾಳಷ್ಟು ಜನರ ಪರಿಚಯ ಕೂಡ ಆಯಿತು. ಯಾಕಂತಂದರೆ ನಾವು ಈ ಥರ ಫಂಕ್ಷನ್ಗಳಲ್ಲೆಲ್ಲ ಒಂದು ಸಲ ಮೀಟ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ನಮ್ಮ ಬಂಧು ಬಳಗ ಅದೆಲ್ಲ ಕೂಡ ನಮಗೆ ಗೊತ್ತಾಗುತ್ತೆ. ನಾವು ಮನೆಯಲ್ಲೇ ಇದ್ವಿ ಅಂದರೆ ನಮಗೇನೂ ಗೊತ್ತಾಗೋದಿಲ್ಲ. ಆದಷ್ಟು ನಾವು ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡೋದ್ರಿಂದ ನಮ್ಮ ರಿಲೇಟಿವ್ಸ್ ಎಲ್ಲೆಲ್ಲ ಇದ್ದಾರೆ ಅಂಥೇಳಿ ಕೂಡ ಗೊತ್ತಾಗುತ್ತೆ. ಹಾಗೆಯೇ ಒಬ್ಬರು ಹೇಳಿದರು, ದಾಂಡೇಲಿಯಲ್ಲಿ ಕೂಡ ರಾವಳ ಫ್ಯಾಮಿಲಿ ಇದೆ ಅಂತ ಹೇಳಿದರು. ಬಟ್ ಅವರಿಗಷ್ಟು ಪರಿಚಯ ಇಲ್ಲ ಅಂತೆ, ಮದುವೆಗೆ ಒಂದ್ಸಲ ಕರೆದಿದ್ರಂತೆ, ಅದನ್ನು ಕೂಡ ಅವ್ರು ಹೇಳಿದರು. ಹಾಗಾಗಿ ಗೊತ್ತಾಯಿತು ದಾಂಡೇಲಿಯಲ್ಲೂ ಕೂಡ ನಮ್ಮ ರಿಲೇಟಿವ್ಸ್ ಇದ್ದಾರೆ ಅಂಥೇಳಿ. ನೆಕ್ಸ್ಟ್ ಎಲ್ಲರೂ ಕೂಡ ಆಯಾರ್ ಮಾಡಾದ್ಮೇಲೆ ನನಗೂ ಕೂಡ ಇನ್ನೊಂದು ಫಂಕ್ಷನ್ನ ಅಟೆಂಡ್ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಪ್ರೀತಿಗೆ ಹೇಳಿದೆ, ಪ್ರೀತಿ ಯಾರಿಗಾದರೂ ಅರೇಂಜ್ ಮಾಡು ಇಲ್ಲಿ ಬರ್ಕೊಳ್ಲಿಕ್ಕೆ ಅಂಥೇಳಿ. ನೆಕ್ಸ್ಟು ಪ್ರೀತಿ ಕೂಡ ಅರೇಂಜ್ ಮಾಡಿದ್ಲು ಒಬ್ಬರಿಗೆ ಬರ್ಕೊಳ್ಳೋಕ್ಕೆ. ಸೊ ನೆಕ್ಸ್ಟ್ ನಾನು ಅವರಿಬ್ಬರಿಗೂ ಕೂಡ ಆರತಿಯನ್ನು ಮಾಡಿರಲಿಲ್ಲ, ಲಾಸ್ಟಿಗೆ ಫೈನಲಾಗಿ ಆರತಿಯನ್ನು ಮಾಡಿ ಅವರಿಗೆ ಕೂಡ ವಿಶ್ ಮಾಡಿದೆ. ವಿಶ್ ಮಾಡಾದಮೇಲೆ ನಾವು ನೆಕ್ಸ್ಟ್ ಊಟಕ್ಕೆ ಹೋಗೋಣ. ಆವಾಗಲೇ ಟೈಮ್ 3 ಗಂಟೆ ಆಗಿಬಿಟ್ಟಿತ್ತು. ಸೊ ಹಾಗೆ ಇನ್ನೊಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕಿತ್ತು. ಶಿವ ಅವರು ಕೂಡ ಕಾಲ್ ಮಾಡ್ತಾಯಿದ್ರು ಬನ್ನಿ ಅಂತೇಳಿ. ಆ್ಯಕ್ಚುಲಿ ಅವರು ಧಾರವಾಡದ ಡ್ಯೂಟಿಗೆ ಹೋಗಿದ್ದರು, ಬರ್ತಾ ಇದ್ದೀನಿ ನಾನೀಗ ಸದ್ಯ, ಸೊ ನೀವು ಕೂಡ ಅಲ್ಲಿಂದ ಬನ್ನಿ ಅಂತ ಅಂದು. ನೆಕ್ಸ್ಟ್ ಊಟ ಮಾಡೋಣ ಅಂತ ಹೋಗಿದ್ವಿ, ರಶ್ ಇತ್ತು. ಅಲ್ಲಿ ನಮ್ಮ ಪ್ರೇಮ್ ಅವ್ರ ಟೀಚರ್ ಕೂಡ ಸಿಕ್ಕಿದ್ರು. ನನ್ನ ಹಸ್ಬೆಂಡಿಗೆ ಹಾಗೆಯೇ ನನ್ನ ಮೈದನ ಪ್ರೇಮ್ ಅವರಿಗೆ ಟೀಚರ್ ಆಗಿದ್ರಂತೆ. ಅವ್ರ ಜೊತೆ ಕೂಡ ಮಾತಾಡಿಕೊಂಡು ನೆಕ್ಸ್ಟು ಊಟವನ್ನು ಸ್ವಲ್ಪ ನೀಡಿಸ್ಕೊಂಡು ಊಟ ಮಾಡಿದ್ವಿ. ನೆಕ್ಸ್ಟು ಮನೆಗೆ ಹೋಗಿಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಈಗ ನಾಮಕರಣ ಫಂಕ್ಷನಿಗೆ ಅಂತ ಹೊರಟಿದ್ವಿ. ಫಂಕ್ಷನ್ ಎಲ್ಲ ಕೂಡ ಮುಗ್ದಾಗಿತ್ತು. ಮಗು ಹಾಗೆಯೇ ಮಗುವಿನ ತಾಯಿ ಕೂಡ ಮಾತಾಡಿಸಿದ್ವಿ. ಅದ್ರ ಜೊತೆಗೆ ಮಗು ಮಲಗಿತ್ತು ಪಾಪ, ಬೆಳಗಿಂದನೂ ಫಂಕ್ಷನಿಗೆ ಕಿರಿಕಿರಿಯಾಗಿ ಪಾಪ ಮಕ್ಕೊಂಬಿಟ್ಟಿತ್ತು. ಸೊ ಹಾಗಾಗಿ ಮಗು ಕೂಡ ನೋಡಿದ್ವಿ, ಮುದ್ದಾಡ್ಬಿಟ್ಟು. ಉದ್ಭವ್ ಅಂತ ಹೇಳಿ ಹೆಸರಿಟ್ಟಿದ್ರು, ಚೆನ್ನಾಗಿದೆ ಹೆಸರು, ಹೊಸ ಥರ ಹೆಸರು, ನಾನು ಕೇಳಿರಲಿಲ್ಲ, ಫಸ್ಟ್ ಟೈಮ್ ಕೇಳಿದ್ದು ಉದ್ಭವ್ ಅಂತೇಳಿ. ಪಾಪುನ ಸ್ವಲ್ಪ ಹೊತ್ತು ನಾನು ಕೂಡ ಎತ್ಕೊಂಡು ರಮಿಸಿದೆ. ಫಂಕ್ಷನ್ ಟೈಮಲ್ಲಿ ಮಗು ಎದ್ದಿತ್ತಂತೆ, ಇವಾಗ ಜೋರು ನಿದ್ದೆ ಬಂದಿದೆ ಮಗುಗೆ.
ತೊಟ್ಲು ಹಾಗೆ ಇಟ್ಟಿದ್ರು. ಸೊ ಹಾಗೆ ನಾನು ಕೂಡ ಹೋಗಿ ಸ್ವಲ್ಪ ತೊಟ್ಲಲ್ಲಿ ಹಾಕಿ ಮಗುನ ತೂಗಿ ನೆಕ್ಸ್ಟು ಪಕ್ಕದಲ್ಲಿ ನನ್ನ ಹೆಂಡ್ತಿನ ನಾವು ಮಾತಾಡ್ಸಿರ್ಲಿಲ್ಲ, ಶ್ವೇತಾ ಕೂಡ ಮಾತಾಡಿಸಿ, ಅಂದರೆ ನಾನು ಮದುವೆಗೆ ಅಟೆಂಡ್ ಆಗಿದ್ದೆ, ಅತ್ತೆ ಮದುವೆಗೆ ಅಟೆಂಡ್ ಆಗಿರಲಿಲ್ಲ. ಸೊ ಹಾಗೆ ಅತ್ತೆಗೂ ಕೂಡ ಶ್ವೇತನ ಪರಿಚಯ ಮಾಡಿಸ್ಕೊಟ್ಟು ನೆಕ್ಸ್ಟು ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ ಈ ಥರ ಬಂದಿದೆ. ನಿಮಗೆಲ್ಲರೂ ಕೂಡ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.